ಆತ್ಮೀಯರೇ, ನಾನು ಈ ಮೊದಲಿನ ವಿಡಿಯೋದಲ್ಲಿ CPCಗೆ ತಿದ್ದುಪಡಿ ಮಾಡಲಾಗಿದೆ, ಅದರ ಉದ್ದೇಶ ಏನು ಅನ್ನೋದನ್ನು ಹೇಳಿದ್ದೆ. ಕರ್ನಾಟಕ ಅಮೆಂಡ್ಮೆಂಟ್ ಆ್ಯಕ್ಟ್ 2024 ಇದರ ಮೂಲಕ ಹೊಸ ಸೆಕ್ಷನ್ಗಳಾದಂಥ 89A ಮತ್ತು 158A ಇವುಗಳನ್ನು ಸೇರಿಸಲಾಗಿದೆ ಅನ್ನೋದನ್ನು ನಾನು ಹೇಳಿದ್ದೆ. ಈ ಹೊಸ ಸೆಕ್ಷನ್ಗಳು ಇನ್ಸರ್ಟ್ ಮಾಡಿದ್ರಿಂದ ಏನೆಲ್ಲ ಬದಲಾವಣೆಗಳು ಆಗ್ತಾ ಇದೆ ಅನ್ನೋದನ್ನು ನಾವು ಈಗ ನೋಡೋಣ. ಮೊದಲು 89, ಈ ಮೊದಲೇ ಇದ್ದಂಥ ಸೆಕ್ಷನ್ 89 ಅದರಲ್ಲಿ ಏನಿತ್ತು ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳಿ, ನಂತರ ಈ ಹೊಸ ತಿದ್ದುಪಡಿ ಮೂಲಕ ತಂದಂಥ ಕಲಂ 89A ಇದರ ಬಗ್ಗೆ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. 89 ಸೆಕ್ಷನ್ 89 ಏನು ಹೇಳ್ತಿತ್ತು ಅಂತಂದರೆ, ಸೆಟಲ್ಮೆಂಟ್ ಆಫ್ ಡಿಸ್ಪ್ಯೂಟ್ ಔಟ್ಸೈಡ್ ದಿ ಕೋರ್ಟ್. ಅದರಲ್ಲಿ ನ್ಯಾಯಾಲಯಗಳಿಗೆ ಯಾವುದೇ ಒಂದು ಪ್ರಕರಣದಲ್ಲಿ ರಾಜಿ ಆಗುವಂಥ ಸಂಭವಗಳು ಇವೆ ಅಂತಂದಾಗ ಕೆಲವೊಂದಿಷ್ಟು ರಾಜಿ ಸಂಗತಿಗಳನ್ನು ತಯಾರು ಮಾಡಿ ಎರಡೂ ಪಕ್ಷಗಾರರು ಒಪ್ಪಿಕೊಳ್ಳುವಂಥ ಒಂದು ಅಂಶಗಳನ್ನು ಕ್ರೋಢೀಕರಿಸಿ ಒಂದು ರಾಜಿ ಅರ್ಜಿಯನ್ನು ತಯಾರು ಮಾಡಿ ಅವು ಎರಡೂ ಪಕ್ಷಗಾರರು ಆ ರಾಜಿ ಅರ್ಜಿಯಲ್ಲಿರುವಂಥ ಅಂಶಗಳನ್ನು ಒಪ್ಪಿಕೊಂಡು ಆ ರಾಜಿ ಅಂಶಗಳು ಕಾಯ್ದೆಬದ್ಧವಾಗಿ ಇದ್ದಾವೆ ಅನ್ನೋದನ್ನು ಕೋರ್ಟು ಸಹ ಒಪ್ಪಿಕೊಂಡಾಗ ಆ ಒಂದು ರಾಜಿ ಅರ್ಜಿಗೆ ಎರಡೂ ಪಕ್ಷಗಾರರ ವಕೀಲರು ಸಹಿ ಮಾಡಿದ ನಂತರ ಅದಕ್ಕೆ ನ್ಯಾಯಾಧೀಶರು ಒಪ್ಪಿ ನ್ಯಾಯಾಲಯದ ಮೊಹರನ್ನು ಹಾಕಿ ಅದಕ್ಕೆ ಒಂದು ಸ್ವರೂಪವನ್ನು ಕೊಟ್ಟು ರಾಜಿ ಮೂಲಕ ನ್ಯಾಯ ಬಗೆಹರಿಸ್ತಾ ಇದ್ರು. ಆ ಒಂದು 89 ಸೆಕ್ಷನ್ ಏನು ಹೇಳ್ತಾ ಇದೆ ಅನ್ನೋದನ್ನು ನಾನು ಓದಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. Where it appears to the court that there exist elements of a settlement which may be acceptable to the parties. Elements of settlement which may be acceptable to the parties. The court shall formulate the terms of settlement and give them to the parties for their observation. And after receiving the observation of the parties, the court may reformulate the terms of a possible settlement and refer the same for. ಎಲಿಮೆಂಟ್ ಆಫ್ ಸೆಟಲ್ಮೆಂಟು ಎರಡೂ ಪಾರ್ಟೀಸಿಗೆ ಒಪ್ಪುವಂಥವು, ಅವುಗಳನ್ನು ರೀಫಾರ್ಮುಲೇಟ್ ಮಾಡಿ ಅದನ್ನು ಪಾರ್ಟಿಗೆ ಕೊಟ್ಟು ಆ ಮ್ಯಾಟರನ್ನು ಆರ್ಬಿಟ್ರೇಷನ್, ಕನ್ಸಿಲೇಷನ್, ಜುಡಿಷಿಯಲ್ ಸೆಟಲ್ಮೆಂಟ್ ಇನ್ಕ್ಲೂಡಿಂಗ್ ಸೆಟಲ್ಮೆಂಟ್ ಥ್ರೂ ಲೋಕ್ ಅದಾಲತ್ ಮತ್ತು ಮೀಡಿಯೇಷನ್ಗಳಿಗಾಗಿ ರೆಫರ್ ಮಾಡ್ತಾ ಇದ್ರು. ಈ ಒಂದು ಡಿಸ್ಪ್ಯೂಟ್
ರಾಜಿಯಾದಾಗ ಅದನ್ನು ಆರ್ಬಿಟ್ರೇಷನ್ ಆ್ಯಂಡ್ ಕನ್ಸಿಲಿಯೇಷನ್ ಆ್ಯಕ್ಟ್ 1996 ಮೂಲಕ ಆಗಲಿ, ಸಬ್ಸೆಕ್ಷನ್ 1 ಆಫ್ ಸೆಕ್ಷನ್ 20 ಆಫ್ ದಿ ಲೀಗಲ್ ಸರ್ವಿಸ್ ಅಥಾರಿಟೀಸ್ ಆ್ಯಕ್ಟ್ 1987 ಮೂಲಕವಾಗಲಿ, ಅಥವಾ ಮೀಡಿಯೇಷನ್ ಮೂಲಕವಾಗಲಿ ಅದನ್ನು ಬಗೆಹರಿಸಲಾಗ್ತಾ ಇತ್ತು. ಇಷ್ಟು ಮಾತ್ರ ಅಂಶಗಳನ್ನು ಸೆಕ್ಷನ್ 89 ಒಳಗೊಂಡಿತ್ತು. ಹಾಗಿದ್ದರೆ 89A ಮೂಲಕ ಏನೆಲ್ಲ ತಿದ್ದುಪಡಿ ಮಾಡಲಾಗಿದೆ ಅನ್ನೋದನ್ನು ನಾವು ನೋಡೋಣ. 89A ಮೀಡಿಯೇಷನ್ ಆ್ಯಂಡ್ ಸೆಟಲ್ಮೆಂಟ್. ಅರ್ಲಿಯರ್ 89ದಲ್ಲಿ ಸೆಟಲ್ಮೆಂಟ್ ಆಫ್ ಡಿಸ್ಪ್ಯೂಟ್ಸ್ ಔಟ್ಸೈಡ್ ದಿ ಕೋರ್ಟ್ ಅಂತೇಳಿ ಟೈಟಲ್ ಇತ್ತು. ಈ 89Aದಲ್ಲಿ ಮೀಡಿಯೇಷನ್ ಆ್ಯಂಡ್ ಸೆಟಲ್ಮೆಂಟ್ ಅಂತೇಳಿ ಟೈಟಲ್ ಇದೆ. ಅದರಲ್ಲಿ ನಂಬರ್ 1, notwithstanding anything contained in the provisions in any provisions under the Code of Civil Procedure. The term notwithstanding anything contained in any provision under the Code of Civil Procedure. ಸಿವಿಲ್ ಪ್ರೊಸೀಜರಲ್ಲಿ ಏನೆಲ್ಲ ಹೇಳಿದ್ರೂ ಅದನ್ನೆಲ್ಲನೂ ಹೊರತುಪಡಿಸಿ ಎವ್ರಿ ಸೂಟ್ ದಟ್ ಡಸ್ ನಾಟ್ ಕಂಟೆಂಪ್ಲೇಟ್ ಎನಿ ಅರ್ಜೆಂಟ್ ಇಂಟರಿಮ್ ರಿಲೀಫ್, ಯಾವ ಒಂದು ದಾವೆಯಲ್ಲಿ ಅತಿ ತುರ್ತು ಆದೇಶದ ಮಧ್ಯಂತರ ಆದೇಶದ ಅವಶ್ಯಕತೆ ಇಲ್ಲವೋ ಆ ಒಂದು ಅಂತಹ ದಾವೆಯನ್ನು ಶಾಲ್ ಬಿ ಅಂದರೆ ಶಾಲ್ ಅಂತಂದರೆ ಅದನ್ನು ಕಡ್ಡಾಯವಾಗಿ ಶಾಲ್ ಬಿ ರೆಫರ್ ಟು ದಿ ಮೀಡಿಯೇಷನ್ ಆ್ಯಂಡ್ ನೋಟಿಸ್ ಶಾಲ್ ಬಿ ಇಶ್ಯೂಡ್ ಟು ಡಿಪೆಂಡೆಂಟ್ಸ್ ಅಕಾರ್ಡಿಂಗ್ಲಿ. ದಾವೆ ದಾಖಲಿಸಿದ ನಂತರ ತಕ್ಷಣ ನಮಗೆ ತುರ್ತು ಮಧ್ಯಂತರ ಆದೇಶ ಬೇಕಾಗಿದೆ ಅನ್ನೋದನ್ನು ನ್ಯಾಯಾಲಯಕ್ಕೆ ಮನದಟ್ಟು ಮಾಡಿಕೊಟ್ಟಲ್ಲಿ ಮಾತ್ರ ಅಂಥ ಒಂದು ಸಂದರ್ಭದಲ್ಲಿ ಮಧ್ಯಂತರ ಆದೇಶವನ್ನು ನ್ಯಾಯಾಲಯ ಹೊರಡಿಸ್ತಾ ಇತ್ತು. ಆದರೆ ಎಲ್ಲಿ ಅಂತಹ ಅವಶ್ಯಕತೆ ಇಲ್ವೋ ಆ ಸಂದರ್ಭದಲ್ಲಿ ಪ್ರತಿಯೊಂದು ದಾವೆಯನ್ನು ಮೀಡಿಯೇಷನ್ಗೆ ರೆಫರ್ ಮಾಡಬೇಕು. ಮಧ್ಯಸ್ಥಿಕೆಗಾರರಂತೇಳಿ ವಕೀಲರನ್ನು ನೇಮಿಸಿರ್ತಾರೆ, ಅಲ್ಲಿ ರೆಫರ್ ಮಾಡಬೇಕು ಮತ್ತು ಪ್ರತಿವಾದಿಗಳಿಗೆ ಎದುರು ಪಕ್ಷಗಾರರಿಗೆ ನೋಟಿಸನ್ನು ಜಾರಿ ಮಾಡಬೇಕು. ಇದು ಸಬ್ಸೆಕ್ಷನ್ 1 ಆಫ್ ಸೆಕ್ಷನ್ 89A. ಲೀಗಲ್ ಸರ್ವಿಸ್ ಅಥಾರಿಟೀಸ್ ಆ್ಯಕ್ಟ್ 1987 ಏನಿದೆ ಆ ಒಂದು ಕಾಯ್ದೆಯ ಅಡಿಯಲ್ಲಿನೇ ಮೀಡಿಯೇಷನ್ ಪ್ರೊಸೀಜರ್ ನಡೆಯುತ್ತೆ ಅನ್ನೋದನ್ನು ಸಬ್ಸೆಕ್ಷನ್ 2 ಹೇಳುತ್ತೆ. ಸಬ್ಸೆಕ್ಷನ್ 3, notwithstanding anything contained in Legal Service Authorities Act 1987, the authorities authorized by the state government under subsection 2 shall complete the process of mediation within a period of 2 months from the date of reference under subsection 1. 2 ತಿಂಗಳಲ್ಲಿ ಕಡ್ಡಾಯವಾಗಿ ಮಧ್ಯಸ್ಥಿಕೆ ಕೇಂದ್ರಕ್ಕೆ, ಅಂದರೆ ಒಬ್ಬರು ವಕೀಲರು ಮಧ್ಯಸ್ಥಿಕೆಗಾರರು ಅಂತೇಳಿ ನೇಮಕಗೊಂಡಿರ್ತಾರೆ, ಅವ್ರ ಹತ್ರ ಈ ಮ್ಯಾಟರ್ ರೆಫರ್ ಆದಾಗ ಈ ಕಡ್ಡಾಯವಾಗಿ 2 ತಿಂಗಳ ಒಳಗಾಗಿ ನ್ಯಾಯವನ್ನು ಆ ಒಂದು ಪ್ರಕ್ರಿಯೆ ಮೀಡಿಯೇಷನ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕಾಗ್ತದೆ. ಎರಡೂ ಪಕ್ಷಗಾರರು ಒಪ್ಪಿದಲ್ಲಿ
ಎರಡೂ ಪಕ್ಷಗಾರರು ಒಪ್ಪಿದಲ್ಲಿ ಮತ್ತೆ 1 ತಿಂಗಳವರೆಗೆ ಇದನ್ನು ವಿಸ್ತರಿಸಬಹುದಾಗಿದೆ ಮೀಡಿಯೇಷನ್ ಅವಧಿಯನ್ನು. ಇಫ್ ದ ಪಾರ್ಟೀಸ್ ಟು ದಿ ಸಿವಿಲ್ ಡಿಸ್ಪ್ಯೂಟ್ ಅರೈವ್ಸ್ ಎಟ್ ಸೆಟಲ್ಮೆಂಟ್, ಆಯಿತು, ಈ ಒಂದು 2 ತಿಂಗಳ ಅವಧಿಯಲ್ಲಿರ್ಬೋದು, ವಿಸ್ತರಿಸಿದಂಥ ಮತ್ತೊಂದು ತಿಂಗಳ ಅವಧಿಯಲ್ಲಿರ್ಬೋದು, ಒಟ್ಟಾರೆ ಈ 3 ತಿಂಗಳ ಅವಧಿಯಲ್ಲಿ ಇಫ್ ದ ಪಾರ್ಟೀಸ್ ಟು ದ ಸಿವಿಲ್ ಡಿಸ್ಪ್ಯೂಟ್ ಅರೈವ್ ಎಟ್ ಅ ಸೆಟಲ್ಮೆಂಟ್, the same shall be reduced into writing and shall be signed by the parties to the dispute and the mediator and shall be submitted to the court. ಸೆಟಲ್ಮೆಂಟ್ ರಾಜಿ ಆದರೆ ಅದನ್ನು ಏನೆಲ್ಲ ರಾಜಿ ಆಗಿದೆ ಅನ್ನೋದನ್ನು ಲಿಖಿತ ರೂಪದಲ್ಲಿ ಬರೆದು ಎರಡೂ ಪಕ್ಷಗಾರರು, ಉಭಯ ಪಕ್ಷಗಾರರು ಆ ರಾಜಿ ಅಂಶಗಳಿಗೆ ಸಹಿ ಮಾಡಿ, ಮಧ್ಯಸ್ಥಿಕೆಗಾರರು ಸಹಿ ಮಾಡಿ ಅದನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗ್ತದೆ. ಆ ನಂತರ ದ ಕೋರ್ಟ್ ಶಾಲ್ ಎಫೆಕ್ಟ್ ಎ ಕಾಂಪ್ರಮೈಸ್ ಬಿಟ್ವೀನ್ ದ ಪಾರ್ಟೀಸ್ ಆ್ಯಂಡ್ ಶಾಲ್ ಫಾಲೋ ಸಚ್ ಪ್ರೊಸೀಜರ್ ಆ್ಯಸ್ ಪ್ರಿಸ್ಕ್ರೈಬ್ಡ್. ಆ ನಂತರ ಆ ರೀತಿ ವರದಿ ಬಂದ ಮೇಲೆ ಆ ಒಂದು ಕಾಂಪ್ರಮೈಸ್ ಮಾಡಲಿಕ್ಕೆ ಏನೇನು ಅವಶ್ಯಕತೆ ಇದೆ ಆ ಎಲ್ಲ ಪ್ರೊಸೀಜರನ್ನು ನ್ಯಾಯಾಲಯ ಮಾಡಿ ನ್ಯಾಯವನ್ನು ಇತ್ಯರ್ಥಗೊಳಿಸಬೇಕಾಗ್ತದೆ. ಇಲ್ಲಿಗೆ ದಾವೆ ಮುಕ್ತಾಯವಾಯಿತು. ಅಂದರೆ ಈಗ ನಾವು ಒಂದು ಬದಲಾವಣೆಯನ್ನು ಏನು ಕಾಣ್ತಾ ಇದ್ದೀವಿ ಅಂದರೆ, ಒಂದು ದಾವೆಯನ್ನು ಸಲ್ಲಿಸಿದ ನಂತರ ಯಾವುದೇ ಮಧ್ಯಂತರ ಅರ್ಜಿ, ಮಧ್ಯಂತರ ಆದೇಶ ಕೋರಿ ಸಲ್ಲಿಸದೇ ಇದ್ದ ಪಕ್ಷದಲ್ಲಿ ಅಥವಾ ಆ ಒಂದು ದಾವೆಯಲ್ಲಿ ತುರ್ತು ಮಧ್ಯಂತರ ಆದೇಶದ ಅವಶ್ಯಕತೆ ಇಲ್ಲ ಎಂದು ಮನಗಂಡಲ್ಲಿ ಅದನ್ನು ಮಧ್ಯಸ್ಥಿಕಾ ಕೇಂದ್ರಕ್ಕೆ ಕಳಿಸಲಾಗ್ತದೆ. ಅದರ ಜೊತೆಗೆ ಎದುರುದಾರರಿಗೆ ನೋಟಿಸ್ ಕಳಿಸಲಾಗ್ತದೆ. ಎದುರುದಾರರು ಬಂದು ಮಧ್ಯಸ್ಥಿಕೆಗಾರರ ಮುಂದೆ ಹಾಜರಾದಾಗ ಅಲ್ಲಿ ರಾಜಿ ಆಗುವಂಥ ಅಂಶಗಳಿದ್ದಲ್ಲಿ ಅವುಗಳನ್ನು ಲಿಖಿತ ರೂಪದಲ್ಲಿ ಬರೆದು ಉಭಯ ಪಕ್ಷಗಾರರ ಸಹಿಗಳ ಪಡೆದು ಮಧ್ಯಸ್ಥಿಕೆಗಾರರು ಸಹಿ ಮಾಡಿ ಆ ಒಂದು ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದಲ್ಲಿ ಅದು ಕಾಯ್ದೆಬದ್ಧವಾಗಿ ಆ ಒಂದು ರಾಜಿ ಆಗೋ ಅಂಥ ಪ್ರಕರಣ ಇದ್ದಲ್ಲಿ ಎರಡೂ ಪಕ್ಷಗಾರರಿಗೆ ತಕ್ಷಣ ನ್ಯಾಯ ಸಿಗ್ತದೆ, ಯಾವುದೇ ರೀತಿ ವಿಳಂಬ ಆಗೋದಿಲ್ಲ. ಇದು ಒಂದು 89A ಸೆಕ್ಷನ್ 89A ತುರ್ತು ಶೀಘ್ರ ನ್ಯಾಯ ವಿತರಣೆಗಾಗಿ ಇರುವಂಥ ಒಂದು ಅಂಶ ಅನ್ನೋದನ್ನು ನಾವೆಲ್ಲರೂ ತಿಳಿದುಕೊಳ್ಬೇಕಾಗಿದೆ.